ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ ಎಲ್ಲ ರಾಶಿಯವರಿಗೂ 12 ರಾಶಿಯವರಿಗೂ ಶುಭ ಆಗಲಿ ಅಂತೇಳಿ ಶುಭವನ್ನು ಹೇಳ್ತಾ ಶುಭ ನಕ್ಷತ್ರ, ಶುಭಯೋಗ, ಶುಭಕರಣ ಅಂತ ಹೇಳಿ ವಿಶೇಷವಾಗಿರತಕ್ಕಂಥ ಫಲ ನಿಮಗೆ ಉಂಟಾಗಲಿ ಅಂತೇಳಿ ಈ ಶುಭ ದಿನ ನವೆಂಬರ್ ತಿಂಗಳು ಈ ಕಾರ್ತಿಕ ಮಾಸ ನಿಮಗೆ ಯಾವ ರೀತಿಯಾಗಿರ್ತಕ್ಕಂಥ ಹೇಗೆ ಆ ಫಲಗಳನ್ನು ಕೊಡ್ತಾಗತ್ತೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಗೋಚಾರದಲ್ಲಿ ಗೋಚಾರ, ಗೋ ಅಂದರೆ ಆಕಾಶ, ಚಾರ ಅಂದರೆ ಚಲಿಸುವುದು. ಆ ಗ್ರಹಗಳ ಚಲನೆಯಿಂದ ಉಂಟಾಗ್ತಕ್ಕಂಥದ್ದೇ ಈ ಗೋಚಾರ. ಗೋಚರದಲ್ಲಿ ಬಹಳ ನಿಧಾನವಾಗಿ ಚಲಿಸ್ತಕ್ಕಂಥ ಗ್ರಹಗಳು ಎರಡು, ಒಂದು ಗುರು ಮತ್ತು ಒಂದು ಶನಿ. ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ 1 ವರ್ಷ ತಗೊಂಡ್ರೆ, ಶನಿಯು ಒಂದು ರಾಶಿಯಿಂದ ಒಂದು ರಾಶಿಗೆ 2.5 ವರ್ಷಗಳನ್ನು ತಗೋತಾನೆ. ಹಾಗಿದ್ರೆ ಈ ಗುರುಗ್ರಹ ಮತ್ತು ಶನಿಗ್ರಹ ಯಾವ ರೀತಿಯಾಗಿರ್ತಕ್ಕಂಥ ಫಲವನ್ನು ಒಂದೊಂದು ರಾಶಿಗೆ ಕೊಡ್ತಾ ಹೋಗ್ತಾರೆ ಅಂತ ಆ ಗುರು ಶನಿಯನ್ನು ಹೇಳಿ ಮುಂದಕ್ಕೆ ಹೋಗೋಣ. ಯಾಕೆಂದರೆ ಆ ಗುರು ಈಗ ಸಂಚಾರ ಆಗ್ತಾ ಇದೆ. ಗುರು ಸಂಚಾರ ಅಂತಕ್ಕಂಥದ್ದು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚಾರ ಆಗ್ತಾ ಇದೆ. ಹದಿನೆಂಟನೇ ತಾರೀಕು ಈ ಅಕ್ಟೋಬರ್ 2025 ಬೃಹಸ್ಪತಿ ಗುರು ಮಿಥುನದಿಂದ ಕಟಕಕ್ಕೆ ಬರ್ತಾ ಇದೆ. ಈಗ ಬಂದಂಥ ಗುರು 12 ರಾಶಿಗೆ ಯಾವ ಫಲವನ್ನು ಕೊಡ್ತಾನೆ ಅನ್ನೋದನ್ನ ನಾವು ಒಂದೊಂದಾಗಿ ಹೋಗ್ತಾ ಹೋಗೋಣ. ಯಾರಿಗೆ ಗುರುಬಲ ಇರುತ್ತೋ ಅವರಿಗೆ ದೈವ ಬಲ ಇದ್ದ ಹಾಗೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಅವನೇ ತ್ರಿಮೂರ್ತಿ ಸ್ವರೂಪ, ಅವನೇ ನಮ್ಮ ದೈವತ್ವ, ಅವನೇ ನಮ್ಮ ಮನೆಯ ಬಲ. ಹಾಗಿದ್ದಾಗ ಈ ಗುರು ಅಂತ ಗ್ರಹ, ಈ ಗುರುವೇ ಸರ್ವಂತರ್ಯಾಮಿ. ಆ ಗುರು ಬಲ ಇದ್ದರೆ ಗುರುಧನಂ, ಗುರುಪುತ್ರಂ, ಗುರು ಗೌರವಂ, ಗುರುಜ್ಞಾನಂ ಇಷ್ಟನ್ನು ತಂದುಕೊಡ್ತಾನೆ. ಹಾಗಿದ್ರೆ ಯಾವ ರಾಶಿಗೆ ಗುರುಬಲ ಇಲ್ವಲ್ಲ ಅಂತ ಹೇಳಿ ಯಾರೂ ಬೇಸರ ಮಾಡ್ಕೊಳ್ತಕ್ಕಂಥದ್ದಾಗಲಿ ಅಥವಾ ಅತಿಯಾಗಿರ್ತಕ್ಕಂಥ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿಮ್ಮ ಹುಟ್ಟಿದ ಜಾತಕದಲ್ಲಿರ್ತಕ್ಕಂಥ ಆ ಗುರುಫಲವು ನಿಮ್ಮನ್ನು ಕಾಪಾಡ್ತಾ ಇರುತ್ತೆ. ಕೆಲವು ವೇಳೆ ಗುರುಬಲ ಇಲ್ಲ ಅಂದು ಕೂಡ ಆ ಜಾತಕದಲ್ಲಿ ಗುರು ಅಂತಕ್ಕಂಥವನು ವೇದವನ್ನು ಉಂಟು ಮಾಡದೆ ಅಷ್ಟಕ ವರ್ಗದಲ್ಲಿ ಹೆಚ್ಚಾಗಿರ್ತಕ್ಕಂಥ ಬಿಂದುವನ್ನು ಕೊಟ್ಟರೆ ಆ ಅಷ್ಟಕ ವರ್ಗದ ಬಿಂದುವ ಮೇಲೆ ಗುರುಬಲ ಗೋಚಾರದಲ್ಲಿ ಇಲ್ಲ ಅಂತ ನಮಗೆ ಕಂಡು ಬಂದಾಗಲೂ ಕೂಡ ಆ ಗುರು ಅತ್ಯಂತ ಫಲವನ್ನು ಕೊಡ್ತಾ ಹೋಗ್ತಾನೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಮೇಷರಾಶಿಯವರಿಗೆ ಗುರು ಆ 3ನೇ ಮನೆಯಿಂದ 4ನೇ ಮನೆಗೆ ಸಂಚಾರ ಆಗ್ತಾ ಇದ್ದಾನೆ. ಗುರು ಅಂದರೆ ನಮಗೆ ಮೊದಲು ಬರತಕ್ಕಂಥದ್ದು ಭಯ. ಎಲ್ಲ ರೀತಿಯಾಗಿರ್ತಕ್ಕಂಥ ಭಯ ಆಗಿರ್ಬೋದು. ಅದು ಆರೋಗ್ಯ ಭಯ ಆಗಿರ್ಬೋದು, ಹಣಕಾಸಿನ ಭಯ ಆಗಿರ್ಬೋದು, ಸಾಲದ ಭಯ ಆಗಿರ್ಬೋದು, ವಿದ್ಯಾಭ್ಯಾಸದ ಭಯ ಆಗಿರ್ಬೋದು, ಅಥವಾ ಮಾಡ್ತಕ್ಕಂಥ ವ್ಯವಹಾರ ಕ್ಷೇತ್ರಗಳಲ್ಲಿ ಭಯ ಆಗಿರ್ಬೋದು. ಎಲ್ಲ ಭಯವನ್ನು ಕೊಡ್ತಕ್ಕಂಥವನು ಗುರು ಬಲಹೀನನಾದಾಗ, ಗುರು ಬಲ ಇಲ್ಲದೆ ಹೋದಾಗ ಮೇಷರಾಶಿಯವರಿಗೆ ಗುರು 3ನೇ ಮನೆಯಿಂದ 4ನೇ ಮನೆಗೆ ಹೋಗ್ತಾ ಇದ್ದಾನೆ. 3ನೇ ಮನೆಯಲ್ಲಿದ್ದಂತಹ ಗುರು ಇಲ್ಲಿ ತನಕ ಅತಿಯಾದ ಚಿಂತೆಯನ್ನು ಕೊಟ್ಟ, ಅತಿಯಾದ ಖರ್ಚನ್ನು ಕೊಟ್ಟ, ಶತ್ರುಗಳನ್ನು ಉತ್ಪತ್ತಿ ಮಾಡ್ದ, ಅತಿಯಾದ ಚಿಂತೆ ಜನಗಳ ಮಧ್ಯೆ ಹೇಗೆ ಬದುಕಬೇಕು ಅನ್ನೋದನ್ನು ಗೊಂದಲವನ್ನು ಉಂಟು ಮಾಡ್ದ. ಮೇಷರಾಶಿಯವರಿಗೆ 3ನೇ ಮನೆಯಲ್ಲಿ ಗುರು ಶುಭನಾಗಿರಲಿಲ್ಲ. ಹಾಗಿದ್ರೆ ಕೆಲವು ಜಾತಕಕ್ಕೆ ಇಲ್ಲ ನನಗೆ ಗುರು ಮಿಥುನಕ್ಕೆ ಬಂದಮೇಲೆ ನನಗೆ ಶುಭ ಆಯಿತು ಅಂತ ಏನಾದರೂ ಅಂದ್ಕೊಂಡ್ರೆ ನೀವು, ಆವಾಗ ನಿಮ್ಮ ಜಾತಕದಲ್ಲಿ ಗುರು ಆ 3ನೇ ಮನೆಯಲ್ಲಿ ಅಥವಾ ಮಿಥುನದಲ್ಲಿ, ಮಿಥುನ ರಾಶಿಯಲ್ಲಿ ಹೆಚ್ಚಾಗಿರ್ತಕ್ಕಂಥ ಅಷ್ಟಕ ವರ್ಗ ಬಿಂದುವನ್ನು ಪ್ರದಾನ ಮಾಡಿದರೆ ಆವಾಗ ನಿಮಗೆ ಶುಭ ಆಗುತ್ತೆ. ಅನ್ಯಥಾ ಆ ಮೇಷರಾಶಿಯವರಿಗೆ
ಶುಭ ಅಶುಭನಾಗಿದ್ದ ಮಿಥುನದಲ್ಲಿ. ಆಯಿತು, ಈಗ ಮೇಷದವರಿಗೆ ಆ ಮಿಥುನ ಮನೆ ಬಿಟ್ಟು ಕಟಕಕ್ಕೆ ಬರ್ತಾ ಇದ್ದಾನಲ್ಲ, 4ನೇ ಮನೆಗೆ ಬರ್ತಾ ಇದ್ದಾನಲ್ಲ, ಅಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರ್ತಾನಲ್ಲ, ಹಾಗಿದ್ರೆ ಯಾವ ಫಲವನ್ನು ಕೊಡ್ತಾನೆ? ಹೇಗೆ ನಮಗೆ ಹೆಚ್ಚಾದ ಫಲ, ಶುಭಾಶುಭ ಫಲ ಮೇಷರಾಶಿಯವರಿಗೆ ಈ ನವೆಂಬರ್ ತಿಂಗಳು ಹೇಗಿರಬಹುದು ಅಥವಾ ಈ ಗುರುಬಲ ಹೇಗಿರ್ಬೋದು ಅಂತ ನೋಡಿದ್ರೆ, ಈ ಗುರು ಯಾವಾಗಲೂ ಪ್ರಾಣ ಭಯವನ್ನು ಕೊಡ್ತಾನೆ, ಅನಾರೋಗ್ಯಕ್ಕೆ ತುತ್ತು ಮಾಡಿಬಿಡ್ತಾನೆ. ಯಾಕಂದರೆ ನಾವು ಗುರು ಅಂದರೆ ಶಿವನ ಅಂಶ ಅಂತ ಹೇಳಿದಾಗ, ಮೃತ್ಯುಂಜಯನ ಅಂಶ ಅಂತ ಹೇಳಿದಾಗ ಒಂದು ಮಂತ್ರವನ್ನು ಹೇಳ್ತೀವಿ. ಅದು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿ ಬಂಧನಾತ್ ಮೃತ್ಯೋರ್ಮುಕ್ಷಿಯ ಮಹಾಮೃತಾತ್. ಅಂದರೆ ಗುರುವನ್ನು ಪುಷ್ಟಿವರ್ಧನಂ ಅಂತ ಕರಿತೀವಿ. ಆ ಮೃತ್ಯುಂಜಯ ಮಂತ್ರದಲ್ಲಿ ಪುಷ್ಟಿವರ್ಧನಂ, ಆ ಪುಷ್ಟಿ, ಆರೋಗ್ಯವಾಗಿರಬೇಕಾದ್ರೆ ಪುಷ್ಟಿ ಬೇಕು ಮನುಷ್ಯನಿಗೆ. ಆ ಪುಷ್ಟಿ ಕೊಡ್ತಕ್ಕಂಥವನು ಗುರುಗ್ರಹ. ಯಾವಾಗ ನಿಮಗೆ ಗುರು ಬಲಹೀನನಾಗ್ತಾನೋ ಆವಾಗ ಪುಷ್ಟಿ ಕಡಿಮೆ ಆಗ್ಬಿಡುತ್ತೆ. ಆದ್ದರಿಂದ ಈ ಗುರು 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಆಗುವಾಗ ಪುಷ್ಟಿಯ ಕೊರತೆ ಆಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ನಾವು ಗುರುವನ್ನ, ಶಿವನನ್ನ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದನ್ನ ಮರಿಬಾರ್ದು. ಇನ್ನು ಆ ಗುರು ಏನು ಮಾಡ್ತಾನೆ ಅಂತಂದರೆ ಲಾಸನ್ನು ಕೊಡ್ತಾ ಹೋಗ್ತಾನೆ. ಯಾವಾಗ 3ನೇ ಮನೆ 4ನೇ ಮನೆ ಸಂಚಾರ ಮಾಡ್ತಾನೋ ಲಾಸ್ ಅಂತ ಕರೀತಾರೆ. ಲಾಸ್ ಅಂದರೆ ನಷ್ಟ. ಅದು ಗುರುಧನಂ ಗುರುಪುತ್ರಂ ಗುರು ಗೌರವಂ ಗುರುಜ್ಞಾನಂ. ಗೌರವ ನಷ್ಟ ಆಗ್ಬೋದು, ಜ್ಞಾನ ನಷ್ಟ ಆಗ್ಬೋದು, ಹಣಕಾಸು ನಷ್ಟ ಆಗ್ಬೋದು. ನಷ್ಟ ಆದ್ರೇನು? ಕೊಟ್ಟಿದ್ದು ವಾಪಸ್ ಬರದೇ ಇರ್ಬೋದು. ಇದೆಲ್ಲ ಆ ಗುರುವಿನ ಕೈಯಲ್ಲಿರುತ್ತೆ. ಹೇಗೆ ತಪ್ಪಿಸ್ಕೊಳ್ಳೋದು ಮತ್ತು ಗುರುಬಲವನ್ನು ಮಾಡ್ಕೊಳ್ಳೋದು ಹೇಗೆ? ನಿಮ್ಮ ಜಾತಕವನ್ನು ಹೊರತುಪಡಿಸಿ ಈ ಗೋಚರದಲ್ಲಿ ಗುರು ಇಂತಹ 3-4ನೇ ಮನೆಗೆ ಸಂಚಾರ ಆಗುವಾಗ ತಪ್ಪದೆ ರುದ್ರ ಅಭಿಷೇಕವನ್ನು ಮಾಡ್ಕೋಬೇಕು. ರುದ್ರಾಭಿಷೇಕ ಅಂದ್ರೇನು? ಪ್ರದೋಷ ಕಾಲದಲ್ಲಿ ರುದ್ರಾಭಿಷೇಕವನ್ನು ಮಾಡ್ಕೋಬೋದು, ಅಥವಾ ಸೋಮವಾರದ ದಿನ ರುದ್ರಾಭಿಷೇಕವನ್ನು ಮಾಡ್ಕೋಬೋದು, ಅಥವಾ ಶನಿವಾರದ ದಿನ ಸಂಜೆ ರುದ್ರಾಭಿಷೇಕವನ್ನು ಮಾಡ್ಕೋಬೇಕು. ಮೇಷರಾಶಿಯವರು ಮಾಡ್ಕೊಳ್ಳೇಬೇಕಾಗ್ತದೆ. ಈ ರುದ್ರ ಅಂದ್ರೆ ಏನು ಅಂದರೆ, ರುದ್ ಅಂದ್ರೆ ರೋದನೆ, ದ್ರ ಅಂದ್ರೆ ದರಿದ್ರ, ರೋದನೆ ದರಿದ್ರವನ್ನ ಅರಿಸ್ತಕ್ಕಂಥದ್ದು ಈ ರುದ್ರಾಭಿಷೇಕದಲ್ಲಿರ್ತಕ್ಕಂಥ, ಈ ರುದ್ರ ಮಂತ್ರದಲ್ಲಿರ್ತಕ್ಕಂಥ ಒಂದು ಅತ್ಯಂತ ಶಕ್ತಿಯುತ. ರುದ್ ಅಂದ್ರೆ ರೋದನೆ, ದ್ರ ಅಂದ್ರೆ ದರಿದ್ರ. ಹಾಗಿದ್ರೆ ರೋದನೆ ಅಂದ್ರೆ ಏನು? ದುಃಖ. ದರಿದ್ರ ಅಂದ್ರೇನು? ಹಣಕಾಸು ಕಡಿಮೆ ಇದ್ರೆ ಅವರು ದರಿದ್ರರಲ್ಲ, ಅವರು ಬಡವರು. ಹಣಕಾಸು ಹೆಚ್ಚಿದ್ರೆ ಅವರು ಶ್ರೀಮಂತರು. ಹಣಕಾಸು ಹೆಚ್ಚು ಕಡಿಮೆ ಇದ್ದಕ್ಕೆ ಮಾತ್ರಕ್ಕೆ ಅವರು ದರಿದ್ರರು ಅನ್ನೋಲ್ಲ. ದರಿದ್ರ ಅಂದ್ ಯಾವುದು? ನಮ್ಮನ್ನ ಕೈಯನ್ನು ಮೀರಿದ್ದು. ಯಾವುದು ಕೈ ಮೀರುತ್ತೆ? ಅನಾರೋಗ್ಯ ತುತ್ತಾಗಿ ಆರೋಗ್ಯ ನಮ್ಮ ಕೈ ಸಿಗ್ತಾ ಇಲ್ಲ, ಸರಿಯಾದ ಮೆಡಿಸಿನ್ ಇಲ್ಲ, ಅದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಅನಾರೋಗ್ಯಕ್ಕೆ ತುತ್ತರಾದಾಗ ಅದೊಂದು ರೀತಿಯಾಗಿರ್ತಕ್ಕಂಥ ದರಿದ್ರ. ಅದಷ್ಟೇ ಅಲ್ಲ, ಸಂತಾನ ಆಗುತ್ತೆ. ಎಷ್ಟೋ ಮೆಡಿಸಿನ್ ತಗೋತೀವಿ, ಎಷ್ಟೋ ಕಡೆ ತಿರ್ತೀವಿ, ಸಂತಾನ ಆಗ್ತಾ ಇರಲ್ಲ. ಸಂತಾನ ನಿಧಾನ ಆಗ್ತಾ ಇರ್ತದೆ, ಅದು ನಮ್ಮ ಕೈಲಿರಲ್ಲ. ನಮ್ಮ ಕೈ ಮೀರಿದ್ದನ್ನು ಅದನ್ನು ನಾವು ಈ ರುದ್ರದಲ್ಲಿ, ಆ ದರಿದ್ರದಲ್ಲಿ ಸೇರಿಸ್ಬಿಡ್ತೀವಿ. ಯಾಕಂದರೆ ನಮ್ಮ ಕೈ ಮೀರಿದ್ದಲ್ವ ಅದು. ಹಾಗಾಗಿ ಈ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಆರೋಗ್ಯ, ಸಂತಾನವನ್ನು ಪಡ್ಕೋಬಹುದು. ಯಾಕಂದರೆ ಗುರುಧನಂ ಗುರುಪುತ್ರ, ಪುತ್ರಕಾರಕ ಗುರು. ಅದಾದ ಮೇಲೆ ಈ ಗುರು ಇನ್ನೇನು ಕೊಡ್ತಾನೆ ಅಂದರೆ ಗುರು ಜ್ಞಾನವನ್ನು ಕೊಡ್ತಾನೆ, ಗುರು ಧನವನ್ನು ಕೊಡ್ತಾನೆ. ಧನ ಅಂದರೆ ಹೇಗೆ? ದರಿದ್ರ ಅಂದರೆ ಹೇಗೆ? ನಾನು ಆಗಲೇ ಹೇಳಿದಾಗೆ ಹಣಕಾಸು ಕಡಿಮೆ ಇದ್ರಲ್ಲ, ರಾತ್ರಿ ಏನಾದರೂ ನಷ್ಟ ಉಂಟಾಗ್ಬಿಟ್ರೆ, ಎಲ್ಲ ಒಂದು ಚಿಟ್ ಫಂಡ್ ಹಾಕಿರ್ತೀವಿ, ಚಿಟ್ ಫಂಡ್ ಎಲ್ಲ ಹೊರಟೋದ್ರೆ, ಅಥವಾ ಯಾವುದೋ ಒಂದು ಬ್ಯಾಂಕ್ ಇದ್ದಕ್ಕಿದ್ದಂಗೆ ಲೂಟಿ ಆಗೋದ್ರೆ, ಅಥವಾ ರಾತ್ರಿ ಸುನಾಮಿ ಆಗಿಯೋ ಅಥವಾ ಏನೋ ಇನ್ನೊಂದು ಆ ಪ್ರಕೃತಿ ದತ್ತವಾಗಿ ಆಗ್ತಕ್ಕಂಥ ಲಾಸ್ ಇದೆಯಲ್ಲ, ಅದನ್ನು ಕೂಡ ದರಿದ್ರ ಅಂತ ಕರಿತೀವಿ. ಇಂತಹ ಲಾಸಿಂದ, ಪ್ರಾಣ ಭಯದಿಂದ, ಆರೋಗ್ಯದಿಂದ ಸಂತಾನವನ್ನು ಪಡಿಬೇಕಾದ್ರೆ ಗುರುಬಲ ಅತ್ಯಂತ ಅವಶ್ಯಕತೆ ಬೇಕು. ಅದಕ್ಕೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಮೊದಲು ಗುರುಬಲವನ್ನೇ ಕೇಳೇ ಮುಂದಕ್ಕೆ ಹೋಗ್ತಾರೆ ಅವರು. ಓಕೆ, ಈ ಮೇಷರಾಶಿಯವರಿಗೆ ಗುರು ಶುಭನಲ್ಲ, ಅವನು ಒಳ್ಳೆಯದನ್ನು ಮಾಡಲಿಕ್ಕೆ ಅವನಿಗೆ ಸಹಾಯ ಇಲ್ಲ. ಆದ್ದರಿಂದ ಈ ಮೇಷರಾಶಿಯವರು ಗುರುಚರಿತ್ರೆಯನ್ನು ಓದುವುದರಿಂದ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ, ಅಥವಾ ತಾನೇ ತನ್ನ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳುವುದರಿಂದ, ಓದುವುದರಿಂದ, ಅಥವಾ ಓಂ ಗುರುವೇ ನಮಃ ಅಂತ ಹೇಳಿ ಪ್ರತಿದಿನ 1008 ಸಾರಿ 19 ದಿನಗಳ ಕಾಲ ಗುರುವನ್ನು ಪ್ರಾರ್ಥನೆ ಮಾಡಿದ್ದಾದರೆ ಆ ಮೇಷರಾಶಿಗೆ ಗುರು ಅತ್ಯಂತ ಶುಭನಾಗ್ತಾನೆ. ಇದು ಗುರು ಸಂಚಾರ ಆಗ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಫಲ. ಸಾಧ್ಯ ಆದರೆ ಕಡಲೆಕಾಳನ್ನು, ಹಳದಿ ವಸ್ತ್ರವನ್ನು
ಬೆಲ್ಲವನ್ನು ನೀವು ಶಿವನ ದೇವಸ್ಥಾನಕ್ಕೋ ಅಥವಾ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೋ ಹೋಗಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ಬಂದರೆ ಆ ಗುರು ಬಲ ನಿಮಗೆ 100ಕ್ಕೆ 100 ಬಂದುಬಿಡುತ್ತೆ. ಇನ್ನು ಅದೇ ಮೇಷರಾಶಿಯವರಿಗೆ ಆ 4ರಲ್ಲಿ ಗುರು ಸಂಚಾರ ಆಗ್ತಾನೆ. ಇನ್ನು 7ರಲ್ಲಿ ಶುಕ್ರ ಸಂಚಾರ ಆಗ್ತಾನೆ. ಸಪ್ತಮದಲ್ಲಿ ಗುರು ಸಂಚಾರ ಒಳ್ಳೆಯದ ಅಂತ ಹೇಳಿದ್ರೆ ಅವನು ಆ 7ನೇ ಮನೆಯಲ್ಲಿ ಶುಕ್ರ ಸಂಚಾರ ಅಷ್ಟು ಒಳ್ಳೆಯದಲ್ಲ. ಶುಕ್ರನು 7ನೇ ಮನೆಗೆ ಹೋಗುವಾಗ ದುಃಖವನ್ನು ತಂದುಕೊಡ್ತಾನೆ. ಯಾವುದು ದುಃಖ ಅಂದರೆ ಯಾವುದು ನಾವು ಅಂದ್ಕೊಂಡಿದ್ದಾಗಲೂ ಅವಾಗ ದುಃಖಕ್ಕೀಡಾಗ್ತೀವಿ ನಾವು. ದುಃಖ ಅಂದ್ರೇನು, ನಾವು ಅಂದ್ಕೊಂಡಿದ್ದು ಆಗಲ್ಲ, ಡಿಲೇ ಆದಾಗ ಅಥವಾ ನಾವು ಬಯಸಿದ ಸಿಗದೇ ಇದ್ದಾಗ ದುಃಖ ಆಗ್ತದೆ. ಶುಕ್ರನನ್ನು ನಾವು ಒಂದುಗೂಡಿಸುವ ಗ್ರಹ ಅಂತೀವಿ. ಅಂದರೆ ಅವನನ್ನು ಒಂದುಗೂಡಿಸ್ತಾನೆ. ಯಾವ ಥರ ಒಂದುಗೂಡಿಸ್ತಾನೆ? ಗಂಡ ಹೆಂಡತಿ ಒಂದಾಗ್ಬೋದು, ಅಥವಾ ಗಂಡ ಹೆಂಡತಿ ಒಂದಾಗಲಿಲ್ಲ ಅಂತಂದರೆ ಅದು ಬಿಟ್ಟರೆ ತಂದೆ ಮಕ್ಕಳು ಒಂದಾಗಿರ್ತಕ್ಕಂಥದ್ದು, ತಾಯಿ ಮಕ್ಕಳು ಒಂದಾಗಿರ್ತಕ್ಕಂಥದ್ದು, ಒಂದು ಸಂಸ್ಥೆಯಲ್ಲಿ ಎಲ್ಲರೂ ಒಂದಾಗಿರ್ಬೋದು, ಒಂದು ಪ್ರೀತಿಸಿದವರು ಒಂದಾಗಿರ್ತಕ್ಕಂಥದ್ದು, ಅಥವಾ ಒಂದು ಸೈಟ್ ಇರುತ್ತೆ, ಆ ಸೈಟಿಗೆ ಮನೆ ಕಟ್ಟುವುದು ಒಂದಾಗಿರ್ತಕ್ಕಂಥದ್ದು. ನನ್ನ ಹತ್ರ ಒಂದು ಬೈಕ್ ಇದೆ, ಒಂದು ಕಾರ್ ತೊಗೋಬೇಕು, ಅದು ಒಂದುಗೂಡಿಸ್ಬೋದೆ. ನಾನು ಈಗ MBBS ಮಾಡ್ತಾ ಇದ್ದೀನಿ, ಮುಂದಕ್ಕೆ ನಾನು MD ಮಾಡಬೇಕು, ಒಂದಕ್ಕೊಂದು ಜೋಡಿಸ್ಬೇಕು ಅಂತ ಒಗ್ಗೂಡಿಸುವುದು, ಜೋಡಿಸುವುದು, ಐಷಾರಾಮಿ ಜೀವನ ಕೊಡ್ತಕ್ಕಂಥವನೇ ಶುಕ್ರ. ಯಾವಾಗ ನಮ್ಮ ಸುಖಕ್ಕೆ ಭಂಗ ಬರುತ್ತೋ, ಅದು ಸ್ತ್ರೀ ಸುಖ ಆಗಿರಬಹುದು, ಹಣಕಾಸಿನ ಸುಖ ಆಗಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂಥ ವೈವಾಹಿಕ ಜೀವನ ಆಗಿರಬಹುದು, ಶುಕ್ರನನ್ನು ನಾವು ಒಂದುಗೂಡಿಸುವ ಗ್ರಹ ಅಂತ ಕರಿತೀವಿ. ಹಾಗಾಗಿ ಅವನು ಒಂದುಗೂಡಿಸಬೇಕಾದ್ರೆ ಶುಕ್ರನ ಅನುಗ್ರಹ ಬೇಕು. ಮೇಷರಾಶಿಯವರಿಗೆ ಶುಕ್ರನ ಆ ಸಪ್ತಮ ಸಂಚಾರ ಅಷ್ಟೊಂದು ಶುಭವನ್ನು ತಂದುಕೊಡೋದಿಲ್ಲ. ಬಹಳ ಜಾಗೃತಿಯಾಗಿ ನೀವು ಆ ಶುಕ್ರನಿಗೋಸ್ಕರ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋತಾ ಬರಬೇಕು. ಇದರಿಂದ ನಿಮಗೆ ಗುರುಬಲ ಶುಕ್ರಬಲ ಬಂದ್ಬಿಡುತ್ತೆ. ಇನ್ನು ಅದೇ ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ರವಿ ಮತ್ತು ಬುಧ ಸಂಚಾರ ಆಗ್ತದೆ. ಅಷ್ಟಮದ ರವಿ ಬುಧ ಏನು ಶುಭರಲ್ಲ, ಅವರಲ್ಲಿ ನ್ಯೂಟ್ರಲ್ ಆಗಿಬಿಡ್ತಾರೆ. ಅವರು ಶುಭವನ್ನು ಕೊಡಲ್ಲ, ಅಶುಭವನ್ನು ಕೊಡಲ್ಲ. ಅದೇ ಮೇಷರಾಶಿಯವರಿಗೆ 11ರಲ್ಲಿ ರಾಹು ಇರ್ತಾನೆ. 11ರಲ್ಲಿರ್ತಕ್ಕಂಥ ಬಾಹುಬಲಂ ನೀವು ದುರ್ಗಾ ಪೂಜೆ ಮಾಡೋದರಿಂದ, ಲಕ್ಷ್ಮೀ ಪೂಜೆ ಮಾಡೋದರಿಂದ ಅತ್ಯಂತ ಶುಭವಾಗಿ ಈ ನವೆಂಬರ್ ತಿಂಗಳಲ್ಲಿ ಈ ಮೇಷರಾಶಿಯವರಿಗೆ ಬಾಹುಬಲ ಬರುತ್ತೆ. ಆದರೆ ಲಾಭಾಧಿಪತಿನ 12ರಲ್ಲಿರೋದ್ರಿಂದ ಯಾವುದೇ ವ್ಯವಹಾರಗಳನ್ನು ಮಾಡುವಾಗ 1 ಅಥವಾ 2 ಸಾರಿ ಯೋಚನೆಯನ್ನು ಮಾಡಿ ಮುಂದಕ್ಕಾಗಬೇಕು. ಮೇಷರಾಶಿಯವರಿಗೆ 100ಕ್ಕೆ 40 ಭಾಗ ಶುಭ ಇರುತ್ತೆ, 60 ಭಾಗ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ಹೇಳಿದ ಶಾಂತಿ ಪರಿಹಾರಗಳಿಂದ ನೀವು ಮಾಡಿಕೊಂಡ್ರೆ 100ಕ್ಕೆ 100 ಶುಭ ಆಗುತ್ತೆ ಅಂತ ಹೇಳಿ ಆ ಮೇಷರಾಶಿಯವರಿಗೆ ಈ ಸಂವತ್ಸರ ಒಳ್ಳೇದು ಮಾಡಲಿ ಅಂತ ಹೇಳಿ ಅವ್ರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ರಾಶಿಗೆ ಹೋಗೋಣ.